ವೀಕ್ಷಕರೇ, ನಾನು ತುಪ್ತಿರೆಕಾಯಿ ಬೋಂಡ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ತುಪ್ತಿರೆಕಾಯಿ ತೊಗೊಂಡಿದ್ದೀನಿ. ನೋಡಿ, ತುಪ್ತಿರೆಕಾಯಿ ಇದನ್ನು ಸ್ಲೈಸ್ ಥರ ನಾನು ನೋಡಿ ಈ ರೀತಿ ದೊಡ್ಡದು ಹೆಚ್ಕೊಂಡಿದ್ದೀನಿ. ಇದು ಸಣ್ಣದಿದೆ, ನಾನು ಸಣ್ಣದನ್ನೇ ಹರ್ಕೊಂಬಂದಿರೋದ್ರಿಂದ ಸಣ್ಣ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ದೊಡ್ಡದು ಹೆಚ್ಚಿದ್ದೀನಿ. ಇಲ್ಲಿ ಈ ಥರ ಸ್ಲೈಸ್ ಥರ ನೀವು ಹೆಚ್ಕೋಬೇಕು. ಈಗ ಇದಕ್ಕೆ ಏನೇನು ಹಾಕ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, 2 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ ನಾನು. ಈಗ ಇದಕ್ಕೆ ಸಣ್ಣಗಾಳು ನೋಡಿ ಅಜ್ವಾನ ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಇದಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಖಾರ ಪುಡಿ ಹಾಕ್ತೀನಿ ಅಷ್ಟೇ. ಮತ್ತು ಇದಕ್ಕೇನೂ ಹಾಕೋದು ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಸೋಡಾ ಗಿಡ ಎಲ್ಲ ಹಾಕಕ್ಕೆ ಹೋಗಬೇಡಿ. ಸೋಡಾ ಹಾಕಿದರೆ ಎಣ್ಣೆ ಕುಡಿತಾ ಇದೆ ಅನಿಸ್ಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ನೋಡಿ ಇಷ್ಟೇ ಉಪ್ಪು ಹಾಕ್ತೀನಿ ನಾನು ಸ್ವಲ್ಪ. ನೋಡಿ, ನೀರು ಹಾಕಿ ನಾನು ಕಲಸಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ನೋಡಿರಿ, ಈ ರೀತಿ ಇರಬೇಕು. ಗಟ್ಟಿ ಇರಬಾರ್ದು, ಭಾಳ ತೆಳ್ಳಗೆ ಇರಬಾರ್ದು. ಗಟ್ಟಿ ಇದ್ದರೆ ನೀವು ಎದ್ದಾಕುವಾಗ ಇದು ಇದು ಇರುತ್ತಲ್ಲ, ಏನಿರುತ್ತೆ ತುಪ್ತಿರೆಕಾಯಿ ಇರುತ್ತಲ್ಲ, ಇದೇ ಸಪ್ರೇಟ್ ಆಗುತ್ತೆ. ಹಿಟ್ಟು ಒಳಗಡೆ ಗಟ್ಟಿ 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 ಇಟ್ಟಿಟ್ಟಿಟ್ಟಿರುತ್ತೆ. ಭಾಳ ತೆಳ್ಳಗಾಯ್ತು ಅಂದರೆ ಹಿಟ್ಟೊಂದು ಕಡೆ ಹೋಗುತ್ತೆ, ಇದು ಒಂದು ಕಡೆ, ಹೀರೆಕಾಯಿ ಒಂದು ಕಡೆ ಬಂದುಬಿಡುತ್ತೆ ತುಪ್ತಿರೆಕಾಯಿ. ಓಕೆನಾ? ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನೀಗ ನೋಡಿ ಈ ಥರ ನೀವು ಹಿಡಿದು ನೋಡಿರಿ, ಈ ಥರ ಗೊತ್ತಾಗ್ಬಿಡುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಲಿಸ್ಕೊಳ್ರಿ. ಈಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ ಕೂಡ. ಈಗ ಎದ್ದಾಕ್ತೀನಿ. ನೋಡಿ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಥರ ಇಷ್ಟೇ ಡಿಪ್ ಮಾಡ್ಕೊಳ್ರಿ. ಈ ಥರ ಕ್ಲೀನಾಗಿ ಈ ಥರ ಡಿಪ್ ಮಾಡ್ಕೊಂಡು ನೋಡಿರಿ, ಈ ಥರ ಇರಬೇಕು. ಇದನ್ನು ಈಗ ಎಣ್ಣೆಲಿ ಹಾಕ್ತೀನಿ. ನೋಡಿ ಈ ರೀತಿ ಇನ್ನೊಂದು ಸರಿ ತೋರಿಸ್ತೀನಿ. ಇಷ್ಟೇ, ಈ ಥರ ಡಿಪ್ ಮಾಡ್ಕೊಳ್ರಿ. ಈ ಥರ ಇರಬೇಕು. ಜಾಸ್ತಿ ಹಿಟ್ಟು ಹತ್ತಿರಬಾರ್ದು, ಕಡಿಮೆನೂ ಹತ್ತಬಾರ್ದು, ಆ ಥರ ನೋಡಿ ಈ ರೀತಿ. ಅಂದರೆ ಇದನ್ನು ತುಪ್ತಿರೆಕಾಯಿ ಯಾವ ರೀತಿ ಗೊತ್ತು, ದಪ್ಪ ಹೆಚ್ಕೋಬೇಕು, ಸ್ವಲ್ಪ ತೀರಾ ತೆಳ್ಳಗೆ ಹೆಚ್ಕೋಬೇಡಿ. ಯಾಕೆ ಅಂದರೆ ಇದು ಭಾಳ ಸ್ಮೂತ್ ಇರುತ್ತೆ, ಒಳಗಡೆ ತುಪ್ಪ ಇದ್ದಂಗೆ ಇರುತ್ತಲ್ಲ, ಇದು ನೀವು ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ಕರಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗೆ ಇರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ರೀತಿ ಇಷ್ಟು ದಪ್ಪ ಇತ್ತು ನೀವು ಹೆಚ್ಕೋಬೇಕು. ನೋಡಿ ವೀಕ್ಷಕರೇ, ಯಾವ ರೀತಿ ಕಲಿತಾ ಇದೆ, ಸೌಂಡ್ ಕೇಳಿಸ್ತಾ ಇದೆಯಾ? ಅಂದರೆ ಯಾಕಿದು ಈ ರೀತಿ ಸೌಂಡ್ ಬರುತ್ತೆ ಅಂದರೆ, ಹೇಳಿದ್ನಲ್ಲ, ಇದು ತುಪ್ತಿರೆಕಾಯಿ ಸ್ವಲ್ಪ ನೀರಿನ ಅಂಶ, ತುಪ್ಪದ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿ ಎಣ್ಣೆಲ್ಲ ಹಾಕಿದ ತಕ್ಷಣ ಸೌಂಡ್ ಬರುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ಆಗಿದೆ. ನಾನು ಹೇಳಿದ್ನಲ್ಲ, ತೆಳ್ಳಗಿಟ್ಟು ಕಲಿಸಿದ್ರೆ ಈ ರೀತಿ ತೆಳ್ಳಗೆ ಬರುತ್ತೆ. ನೋಡಿರಿ, ತುಪ್ಪ ಯಾವ ರೀತಿ ಬಿಡ್ಕೊಂಡಿದೆ, ಈ ಥರ ತೆಳ್ಳಗೆ ಬರುತ್ತೆ. ನೀವು ದಪ್ಪ ಇಟ್ಟು ಕಲಿಸಿದ್ರಿ ಅಂದರೆ ಇದ್ರ ಒಳಗಡೆ ಗಟ್ಟಿ ಗಟ್ಟಿಯಾಗಿ ಇಟ್ಟು ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಇಷ್ಟು ತೆಳ್ಳಗೆ ಕಲಿಸಿ, ಇಷ್ಟೇ ತೆಳ್ಳಗೆ ಹಾಕ್ಬೇಕು ನೀವು. ಮತ್ತು ಇನ್ನೊಂದು ಏನು ಅಂದರೆ, ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟು ಹಾಕ್ಕೋಬೇಡ್ರಿ. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಒಂಥರ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಕಲ್ ಥರ ಆಗ್ಬಿಡುತ್ತೆ ತಿನ್ನಲಿಕ್ಕೆ. ಇಷ್ಟು ಸ್ಮೂತಾಗಿ ಮೃದುವಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಉಬ್ಬಿದೆ ಕೂಡ. ಇದನ್ನೊಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾರಿ, ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಸ್ವಲ್ಪ ಇದಾಗಿದೆ, ವಾಯ್ಸ್ ಬ್ರೇಕ್ ಆಗಿದೆ ನಂಗೆ ಸ್ವಲ್ಪ, ಸಾರಿ. ಓಕೆ, ಇದನ್ನೊಂದ್ಸರಿ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಒಮ್ಮೆ ಒಂದು ಸರಿ ಮಾಡಿ ನೋಡಿ ಇದನ್ನು.